ಏನ್ ಸಮಾಚಾರ? ಸಮಾಚಾರ ನಂದಲ್ಲ, ನಿಂದು ಸಮಾಚಾರ. ಬೇಕು ಅಂತಲೇ ಸಮಾಚಾರನ ಸೃಷ್ಟಿ ಮಾಡೋ ತಾಕತ್ತಿರೋದು ನಿನ್ನದು ತಾನೆ. ಬೇಕು ಅಂತನಾ? ಬೇಕು ಅಂತ ನಾನೇನ್ ಮಾಡಿದೆ? ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಕೃಷ್ಣ ಏನ್ ಮಾಡಿದ್ದ ನಿನ್ಗೆ? ನಾನು ಹೋಗಿ ಅಣ್ಣನ ಹತ್ರ ವಿಷಯನ ತಿಳಿಸಿ ಅವನನ್ನ ಒಪ್ಪಿಸ್ಬೇಕು ಅಂತ ಇದ್ರೆ ಅದಕ್ಕೆ ಮುಂಚೆನೆ ನೀನ್ ಹೋಗಿ ಅಣ್ಣನ ಹತ್ರ ಏನೇನೋ ಅವನ ವಿರುದ್ಧವಾಗಿ ಮಾತಾಡಿ ಕಿವಿ ಕಚ್ಚಿದ್ಯಲ್ಲ, ಕತೆ ಕಟ್ಟಿದ್ಯಲ್ಲ, ಇದು ಸರಿನಾ? ನೀವೇನ್ ಮಾತಾಡ್ತಿದ್ದೀರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನೇನೋ ಬೇಜಾರಲ್ಲಿದ್ದೆ, ಮಾವ ಅದನ್ನ ವಿಚಾರಿಸಿದ್ರು, ಸೊ ಎಲ್ಲ ಹೇಳ್ಕೊತಾ ಇದ್ದೆ ಅಷ್ಟೇ. ಸೂಪರ್ ನೀನು. ಹೋದ ಜನ್ಮದಲ್ಲಿ ನೀನು ಗುಬ್ಬಿ ವೀರಣ್ಣ ಅವ್ರ ಕಂಪನಿನಲ್ಲಿ ನಾಟಕ ಮಾಡ್ತಾ ಇದ್ದೆ ಅಂತ ಅನ್ಸುತ್ತೆ. ಈ ಜನ್ಮದಲ್ಲೂ ಕ್ಯಾರಿಯಾಗಿ ಬಂದ್ಬಿಟ್ಟಿದೆ. ಸೂಪರಾಗಿ ಮೇಂಟೈನ್ ಮಾಡ್ತೀಯ ನೀನು. ಆಯ್ತು, ನೀವು ಅನ್ಕೊಂಡಂಗೆ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಏನಿವಾಗ? ಪಾಪ ಯಾವುದೋ ಮುಗ್ಧ ಹುಡುಗಿ ಕೃಷ್ಣನ ಮದುವೆ ಆಗಿ ನಮ್ಮ ಮನೆಗೆ ಬರೋದನ್ನ ತಪ್ಪಿಸಿದೀನಿ. ಅವಳ ಬದುಕು ಹಾಳಾಗೋದನ್ನ ತಪ್ಪಿಸಿದೀನಿ, ಬೀಸೋ ದೊಣ್ಣೆಯಿಂದ ತಪ್ಪಿಸಿದೀನಿ. ಇದ್ರಲ್ಲಿ ಏನ್ ತಪ್ಪು ಕಾಣಿಸ್ತಿದೆ? ಅಧಿಕಾರ ಕೊಟ್ಟವರು ನಿಂಗೆ ಯಾರು? ಯಾರು ಕೊಡ್ಬೇಕಾಗಿಲ್ಲ. ನನಗೆ ಈ ಮನೆಯಲ್ಲಿ ಎಲ್ಲ ಅಧಿಕಾರನೂ ಇದೆ, ಹಕ್ಕು ಇದೆ. ನಾನು ಈ ಮನೆಯಲ್ಲಿ ಇರೋಳು. ಈ ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ತಿಳ್ಕೊಂಡಿರೋಳು. ಕೃಷ್ಣನ್ ಹಿಸ್ಟ್ರಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋಳು. ಕೃಷ್ಣನ್ ಬಗ್ಗೆ ನಿನ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಕೃಷ್ಣನ್ ಬಗ್ಗೆ ನನಗೆಲ್ಲಾನು ಚೆನ್ನಾಗಿ ಗೊತ್ತಿದೆ. ನೀವು ಅವನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭ್ರಮೇಲಿದ್ದೀರಾ. ಅವನನ್ನ ಪ್ರೀತಿ ಮಾಡೋದ್ರಿಂದ ಬರೀ ಅವನಲ್ಲಿ ಒಳ್ಳೇದಷ್ಟೇ ಕಾಣಿಸ್ತಾ ಇದೆ ನಿಮ್ಗೆ. ಧೃತರಾಷ್ಟ್ರನ್ ಪ್ರೇಮ ನಿಮ್ದು. ಅವನ್ ನಿಜವಾದ ಮುಖ ಏನು ಅಂತ ನಾನ್ ನೋಡಿದ್ದೀನಿ. ಮುಖವಾಡ ಹಾಕೊಂಡು ಬದುಕ್ತಾ ಇರೋ ನರಿ ಅವನು. ಅವನು ಕೊಲೆಗಡುಕ. ಏನ್ ಹೇಳಿ? ಕೊಲೆಗಡುಕ. ನಾನ್ ಈ ಮನೇಲಿ ಇರೋವರೆಗೂ ಆ ಕೊಲೆಗಡುಕನ್ ಬದುಕಲ್ಲಿ ಸಂಭ್ರಮ, ಸುಖ, ಸಂತೋಷ ಯಾವುದು ಸಿಗೋದಿಕ್ಕೆ ಬಿಡಲ್ಲ.